ಇನ್ನು ಬೆಲೆ ಏರಿಕೆಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಯ್ಯೋ ಎಷ್ಟು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಸರ್, ಜನ ಒಂದ್ಸಲ ತೀರ್ಮಾನ ಮಾಡ್ತಾರೆ. ಮೋದಿ ಆರ್ಥಿಕ ನೀತಿಯಿಂದ ಜನರ ಬದುಕು ಹಾಳಾಗಿದೆ, ಇಷ್ಟೆಲ್ಲ ಬೆಲೆ ಏರಿಕೆಗೆ ಕೇಂದ್ರವೇ ಕಾರಣ. ವೆರಿ ಗುಡ್. ಬೆಲೆ ಏರಿಕೆಯನ್ನ ಕೇಂದ್ರ ಸರ್ಕಾರ ಮಾಡಿದ್ರೆ ಒಳ್ಳೆಯದಾ ಅಂತ ಕೇಳಿದ್ದಾರೆ. ನಾವು ಬೆಲೆ ಏರಿಕೆ ಮಾಡಿದ್ರೆ ಬಿಜೆಪಿಯವರು ಟೀಕಿಸ್ತಾರೆ. ಬೆಲೆ ಏರಿಕೆಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಮರ್ಥನೆಯನ್ನ ಮಾಡಿಕೊಳ್ತಾರೆ. ಕೇಳಿಸ್ಕೊಳ್ಳಿ ಅವರು ಏನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ. ಬಹಳ ಒಳ್ಳೆಯದು. ಕೊನೆ ಪಕ್ಷನ ಅವರಿಗೆ ಜ್ಞಾನೋದಯ ಆಗಿದೆ, ಬೆಲೆ ಏರಿಕೆ ಆಗಿದೆ ಅಂತ. ಈ ಜನಾಕ್ರೋಶ ರ್ಯಾಲಿ ಏನು ಮಾಡ್ತಾ ಇದ್ದಾರೆ, ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ಒಳ್ಳೆಯದು. ನಾವು ಇವಾಗಿಂದ ಅಲ್ಲ, 10 ವರ್ಷದಿಂದ ಹೇಳ್ತಾ ಇದ್ದೀವಿ, ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಗೆ ಕಾರಣ ಕೇಂದ್ರ ಸರ್ಕಾರ ಅಲ್ವಾ? ಸಾಮಾನ್ಯ ಪ್ರಜ್ಞೆ ಇಲ್ವಾ ಅವರಿಗೆ? ಈಗ ಪೆಟ್ರೋಲು, ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ?